ಆಗ್ತಾ ಇಲ್ಲ, ಬೇಜಾರಾಗ್ತಿದೆ. ಬೆಳಗ್ಗೆಯಿಂದ ಬರೀ ಮೇಲ್ಕೋಟೆ ಸಾಕಾಗಿದೆ. ಏನು ಕೆಲಸ ಇಲ್ಲ ಆದ್ರೂ ಹಿಂಗೆ ಪಾಟ್ ನೋಡ್ಕೊಂಡು ಕುತ್ಕೊಳ್ಳೋದು ಕಾರಲ್ಲಿ. ಏನಿಲ್ಲ, ಯಾವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರ್ ಜೊತೆ ಬರಬೇಡಿ. ನರ್ಕ ಯಾತನೆ ನೋಡಿ, ಇಂತರ ವಿಡಿಯೋ ಮಾಡೋರು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮಾಡಕ್ ಹೋಗ್ಬೇಡಿ, ಸಪೋರ್ಟ್ ಮಾಡಿ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನನ್ನ ಸ್ಕೂಲ್ ಫ್ರೆಂಡ್ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಅಂದು ಎಕ್ಸಾಕ್ಟ್ 6 o'clock ಆಗಿದೆ. ಇವಾಗ ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಹೊರಡೋಣ ಅಂತ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಇವಳು ನನ್ನ ಸ್ಕೂಲ್ ಫ್ರೆಂಡ್ ಚಂದನ ಅಂತ. ಇಲ್ಲೇ ಲೆಫ್ಟ್ ತಗೋ. ಈಗ ನಾವು ನಮ್ಮ ಹುಡುಗಿನ ಪಿಕ್ ಮಾಡ್ಕೊಂಡಿದ್ದಾಯಿತು. ನಾವು ಇವಾಗ ಹೋಗ್ತಿರೋದು ಮೇಲ್ಕೋಟೆಗೆ. ಆನ್ ದ ವೇ ಹೋಗ್ತಾ ಫೋಟೋಗ್ರಾಫರ್ಸ್ನು ಪಿಕ್ ಮಾಡ್ಕೊಂಡು ನಾವೀಗ ಹೊರಡಬೇಕು. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ. ನಾವು ಮೈಸೂರು ಟು ಮೇಲ್ಕೋಟೆ ಹೋಗೋಕ್ಕೆ 1.5 hour ಬೇಕು. ಆ್ಯಕ್ಚುಲಿ ತುಂಬ ಬೇಗ ಹೊರಡಬೇಕಾಗಿತ್ತು, ಲೇಟ್ ಆಯಿತು. ಸೊ ನಾವಿವಾಗ ಅಲ್ಲಿ ಹೋಗೋ ಗಂಟ 8:30 ಆಗೋಗುತ್ತೆ. ಸೊ ಯಾರೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಮೇಲ್ಕೋಟೆಯಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಬನ್ನಿ, ನಾನಿವತ್ತು ಮೇಲ್ಕೋಟೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ಮೇಲ್ಕೋಟೆಯಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಅಂದರೆ, ಮೇಲ್ಕೋಟೆಯಲ್ಲಿ ಯಾವ ಪ್ಲೇಸ್ ಬೇಕಾದರೂ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೋದು. ಬಟ್ ಅಲ್ಲಿ ಚಾರ್ಜಸ್ 5,000 ಆಗುತ್ತೆ. 5,000 ನಾವು ಪೇ ಮಾಡಿಬಿಟ್ಟು ಮೇಲ್ಕೋಟೆಯಲ್ಲಿ ಎಲ್ಲಿ ಬೇಕಾದರೂ ನಾವು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ಕೊಬೋದು. ನಾವು ಮೇಲ್ಕೋಟೆಗೆ ರೀಚ್ ಆಗೋಷ್ಟೊಳಗೆ 8:15 ಆಗೋಗಿತ್ತು. ಸೊ ಅದಕ್ಕೆಲ್ಲ ಫಸ್ಟು ಟಿಫನ್ ತಿನ್ಕೊಂಡು ಆಚೆ ಬ್ರೈಡ್ಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಇದು ಅನ್ನಪೂರ್ಣೇಶ್ವರಿ ಮೆಸ್. ಮೇಲ್ಕೋಟೆಯಲ್ಲಿ ತುಂಬ ಫೇಮಸ್ ಇದು. ಇಲ್ಲಿ ಪುಳಿಯೋಗರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ನೆಕ್ಸ್ಟ್ ಮೇಲ್ಕೋಟೆಗೆ ಹೋಗ್ತೀರಾ ಈ ಮೆಸ್ಸಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಬ್ರೈಡ್ ಮತ್ತು ಅವ್ರ ಕಸಿನ್ಸ್ ಎಲ್ಲ ಬಂದರು. ಅವ್ರ ಟಿಫನ್ ಆದಮೇಲೆ ನಾವು ಮೇಕಪ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬನ್ನಿ ಇವಾಗ ಮೇಕಪ್ ಸ್ಟಾರ್ಟ್ ಮಾಡೋಣ. ನಾನೀಗ ಇವ್ರಿಗೆ ತುಂಬ ಲೈಟಾಗಿ ಮೇಕಪ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ನಾವು ಎಷ್ಟು ಲೈಟಾಗಿ ಮೇಕಪ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಇವರು ಸ್ವಲ್ಪ ಡಾರ್ಕ್ ಇರೋದ್ರಿಂದ ನಾನು ಲೈಟಾಗಿ ಮೇಕಪ್ ಮಾಡ್ತಾಯಿದ್ದೀನಿ. ತುಂಬ ಜಾಸ್ತಿ ಹೆವಿ ಮೇಕಪ್ ಹಾಕಿದ್ರೆ ಅವರು ಗ್ರೇ ಕಾಣಿಸ್ತಾರೆ. ಸೊ ಅದಕ್ಕೆ ನಾನು ಲೈಟಾಗಿ ಮೇಕಪ್ ಮಾಡ್ತಾಯಿದ್ದೀನಿ. ಆಫ್ಟರ್ ಮೇಕಪ್ ಅವರು ಈ ಥರ ಕಾಣಿಸ್ತಾ ಇದ್ದಾರೆ. ನಾನು ಈ ಹೇರ್ ಸ್ಟೈಲ್ನ ಅವರು ಡ್ರೆಸ್ಸಿಗೆ ಸೂಟ್ ಆಗುತ್ತೆ ಅಂತ ನಾನು ಈ ಥರ ಕರ್ಲ್ಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಅವರು ಸ್ಯಾರಿ ಹಾಕ್ಕೊತಾರೆ, ಅದಕ್ಕೆ ಕೂಡ ಇದು ಸೂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಹೇರ್ ಸ್ಟೈಲ್ ಮಾಡಿದೆ. ಇದೇ ಮೇಲ್ಕೋಟೆ ಕಲ್ಯಾಣಿ. ಆಲ್ಮೋಸ್ಟ್ ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ನು ಇಲ್ಲೇ ಕಲ್ಯಾಣಿ ಹತ್ರನೇ ತೆಗೆಯೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಪ್ಲೇಸ್. ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಿದ್ರೆ ನಾನು ನನ್ನ ಫ್ರೆಂಡ್ ಇಲ್ಲಿ ಕೂತ್ಕೊಂಡು ಫೋಟೋಸ್ ತೊಗೊಂಡು ಸೆಲ್ಫಿ ತೊಗೊಂಡು ವಿಡಿಯೋ ಮಾಡ್ಕೊಂಡು ಕೂತಿದ್ವಿ. ಇವತ್ತು ಅವಳಿಗೆ ಆಫೀಸ್ ಇದ್ದರೂ ನನಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಕರೆಸ್ಕೊಂಡಿದ್ದೆ. ನನ್ನ ಜೊತೆ ಬಂದಿದ್ದಾಳೆ ಪ್ರೀ ವೆಡ್ಡಿಂಗ್ ಶೂಟಿಗೆ. ಏನೇ ಮಾಡ್ತಿದ್ಯಾ ಇಲ್ಲಿ? ಏನು ಮಾಡ್ತಾರೆ ಇಲ್ಲಿ? ನಿನ್ನ ಜೊತೆ ಸುಮ್ಮನೆ ಬಂದು ನಿಂತಿದ್ದೀನಿ ಅಲ್ಲಿ. ಹೆಂಗೆ ಕಾಣಿಸುತ್ತೆ ನೋಡು, ಚಂದ. ಮಸ್ತಲ್ಲ. ನಾನು ಫೋಟೋ ತೆಗೆದ್ಬಿಟ್ಟು ಕಳಿಸ್ಬಿಡೋಣ. ನೋಡಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿರೋರ ಕಷ್ಟಗಳನ್ನ. ನಾವು ಸರಿ ಇಲ್ಲ, ಚೆನ್ನಾಗಿಲ್ಲ, ಕಷ್ಟಗಳು ಅಂತ ಅಂದ್ಬಿಟ್ಟು ಹೇಳಿ. ಇವ್ರನ್ನ ನೋಡೋಕ್ಕಾಗ್ತಿಲ್ಲ, ಹಿಂಗೆಲ್ಲ ಕಣ್ಣಲ್ಲಿ ಇವೆಲ್ಲ ನೋಡೋಕ್ಕಾಗ್ತಿಲ್ಲ. ನೋಡಿ ಅಲ್ಲಿ ಕಪ್ಪಗಿರೋರ್ಗೂ ಪ್ರೀ ವೆಡ್ಡಿಂಗ್ ಶೂಟ್ ಹಂಗೆಲ್ಲ ಹೇಳ್ಬಾರ್ದು ಸುನೀರು.
ಅಲ್ಲ ಅವ್ರು ಬೆಳ್ಳಗೂ ಇಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಬಿಟ್ಟಾರಲ್ಲ ಅಂತ ಇವ್ನು ಯಾಕೆ ಒಂದು ನೀನು ಮಾಡ್ಕೊಳ್ಳೋದ ಬಿಡು, ನಿಂಗೇನು ಪ್ರಾಬ್ಲಮ್? ನಾವಿವಾಗ ಕಲ್ಯಾಣಿ ಹತ್ರ ಪ್ರೀ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ರಾಯಗೋಪುರ ಹತ್ರ ಹೋಗ್ತಿದ್ವಿ. ಚೆನ್ನಾಗಿದೆಯಾ ನೋಡಿ, ನಿಂತು ಸಾಕಾಗಿ ಬೇಜಾರಾಯ್ತು, ಬೇಜಾರು ಆಗ್ತಾ ಇಲ್ಲ. ವಾಪಸ್ ಹೋಗ್ತಾ ಇದೀವಿ ನಾವು. ಸಾಕಾಗೋಯ್ತು. ಇವ್ರ ವಿಡಿಯೋ ಶೂಟು ಫೋಟೋ ಶೂಟು ಅಂದ್ಕೊಂಡು ನಮ್ಮ ಕೈಲಿ ಆಗಲ್ಲ. ಮುಗಿತು. ಫೋಟೋಗ್ರಾಫರ್ ಬೈತವ್ರೆ, ಒಂಚೂರು ಫೋಟೋಗ್ರಾಫರ್ ಮುಗಿಸ್ಕೊತಾ ಇದೀವಿ. ಡ್ರೆಸ್ಸಿಂಗ್ ಸೆನ್ಸ್ ಏನು ಚೆನ್ನಾಗಿಲ್ಲ. ಅವನು ಅವ್ರ ಹತ್ರ ಹೋಗಿ ಬೈಯೋದಲ್ಲ, ನಮ್ಮ ಹತ್ರ ಬಂದು ಬೈತವ್ರಲ್ಲ. ನಮಗದು ತುಂಬ ಬೇಜಾರಾಗ್ತಾ ಇರೋದು. ಆಗಲ್ಲ ನಮ್ಮ ಕೈಲಿ, ಸಾಕು. ಅದಕ್ಕೆ ನಮಗೂ ಬೇಜಾರಾಗ್ಬಿಟ್ಟು ಈಗ ಹೋಗ್ಬಿಟ್ಟು ಕಾರಲ್ಲಿ ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗಿ ಮಲ್ಕೊಂಡು ನಿದ್ದೆ ಮಾಡ್ತೀವಿ. ನೋಡು ಗೌಡ. Give me a minute. ಅದೇ ನಾನೇ ಬಂದ್ರು ಕಣ. ಏನು ಕೆಲಸ ಇಲ್ಲ ಆದ್ರೂ ಹಿಂಗೆ ಕಾರ್ಟೂನ್ ನೋಡ್ಕೊಂಡು ಕುತ್ಕೊಳ್ಳೋದು ಕಾರಲ್ಲಿ. ಏನಾಗ್ಬೇಕಿತ್ತು? ಹೆಂಗಿದೆ? ಆಗ್ತಾ ಇಲ್ಲ, ಬೇಜಾರಾಗ್ತಿದೆ. ಬೆಳಗ್ಗೆಯಿಂದ ಬರೀ ಮೇಲ್ಕೋಟೆ ಸಾಕಾಗಿದೆ. ಒಂದೇ ಕಡೆ ಶೂಟ್ ಮಾಡ್ತಿದ್ದಾರೆ. ಒಂದೇ ಕಡೆ ಅದು ಹೆಂಗ್ ಶೂಟ್ ಮಾಡ್ತಾವ್ರೆ ಅನ್ನೋದು ಗೊತ್ತಾಯ್ತಾ ಇಲ್ಲ ನಮಗೆ. ಫಸ್ಟ್ ಟೈಮ್ ನೋಡ್ತಿರೋದು. ನಾನು ಈ ಥರದ್ದು ಎಕ್ಸ್ಪೀರಿಯನ್ಸ್ ಯಾವತ್ತೂ ಮಾಡಿರಲಿಲ್ಲ. ಬೇಜಾರಾಗ್ತಾ ಇದೆ. ಇದು ಬೇರೆ ಸೌಂಡ್ ಬರ್ತಿದೆ, ಬೇಜಾರಾಗ್ತಿದೆ. ಹೇಳು ಎಕ್ಸ್ಪೀರಿಯನ್ಸ್ ಹೇಳು ಎಕ್ಸ್ಪ್ಲೈನ್ ಮಾಡೋ ಒಂಚೂರು ಅವಳಿಗೆ. ಏನಿಲ್ಲ, ಯಾವತ್ತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರ ಜೊತೆ ಬರಬೇಡಿ. ಆಮೇಲೆ ನರ್ಕ ಯಾತನೆ ನೋಡಿ. ಇಂಥರ ವಿಡಿಯೋ ಮಾಡೋರು ಏನಿಲ್ಲ. ಅಲ್ಲಿ ತೋರ್ಸಕ ಮದ್ವೆ ಗಂಡ ಹೆಣ್ಣ SSLC ಹುಡುಗ ಹುಡುಗಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿದೆ? ಧನ್ಯವಾದಗಳು ಅಷ್ಟು ಹೇಳ್ಬೇಕು. ಇದನ್ನ ಅಕ್ಕ ತಂಗಿರ್ ಕೊಳ ಅಂತ ಹೇಳ್ತಾರೆ. ಲೆಫ್ಟ್ ಸೈಡ್ ಇರೋದು ಅಕ್ಕ ಕೊಳ, ರೈಟ್ ಸೈಡ್ ಇರೋದು ತಂಗಿ ಕೊಳ ಅಂತ. ಬೆಳಿಗ್ಗೆಯಿಂದ ಮೇಲ್ಕೋಟೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಕೊಂಡು ನಾವಿವಾಗ ಆನ್ ದ ವೇ ಬರ್ತಾ ಪ್ಲೇಸ್ ಚೆನ್ನಾಗಿದೆ ಅಂತ ಈ ಪ್ಲೇಸ್ನ ನೋಡೋಕೆ ಬಂದ್ವಿ. ಈ ಪ್ಲೇಸ್ ನೇಮ್ ಬಂದ್ಬಿಟ್ಟು ತಣ್ಣೂರು ಕೆರೆ ಅಂತ. ತುಂಬ ಚೆನ್ನಾಗಿದೆ ಪ್ಲೇಸ್. ಎಲ್ಲಿದೆಯಾ? ಸೂಪರ್ ಆಗಿದೆ ಪ್ಲೇಸು. ಯಾವುದಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಯಾವುದು? ತಣ್ಣೂರು ಕೆರೆ. ಅದಂತೆ ಅನ್ಕೋಬೇಡಿ. ಬಟ್ ಮಸ್ತ್ ಆಗಿದೆ ಪ್ಲೇಸ್, ಮಾತ್ರ ಸೂಪರ್ ಆಗಿದೆ. ನೋಡಿಬೇಕಾ ನೀವೇ ನೋಡಿ. ಅಲ್ಲಿಂದ ಫುಲ್ ಅಷ್ಟೇ. ಎಲ್ರೋ ಗಾಯ್ಸ್, ಇವಾಗ ತಣ್ಣೂರು ಕೆರೆ ಮುಗೀತು ಫೋಟೋ ಶೂಟ್ ಎಲ್ಲ. ಟೈಮ್ ವೇಸ್ಟ್ ಆಯ್ತು, 6 ಗಂಟೆ ಆಯ್ತು. ಜೀವನದಲ್ಲಿ ಯಾರು ಜೊತೆಗೆ ಬರಬೇಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರ ಜೊತೆಗೆ. ನಿಜವಾಗ್ಲೂ ಚೆನ್ನಾಗಿರ್ಲಿಲ್ಲ. ಇವನ್ ತರ ಅಂತೂ ಕಾರ್ ಓಡಿಸಿ ಸಾಕಾಗ್ಬಿಟ್ಟಿದೆ ಅವನಿಗೆ. ಈ ತರ ಲಗೇಜ್ಗಳು ಹಾಕೊಂಡು ಕಾರ್ ಎಳಿತೈತ ಫಸ್ಟ್ ಗೇರ್ ಅಲ್ಲೇ ಹೊಡಿಬೇಕು. ಕ್ಲಚ್ಚು ಕಾಲ್ ನೋವು. ಹೌದೌದೌದೌದು. ನಿನ್ನ ಆಚೆಗೆ ತಳ್ಳಿಬಿಟ್ಟು ಹೋಗ್ತಿದ್ವಿ ಇವಾಗ. ಅದಕ್ಕೆ ಆಗ ಹೋಯ್ತಾರಲ್ಲಿ ನೆಕ್ಸ್ಟ್ ಫೋಟೋದಲ್ಲೇ ನೋಡ್ಬೇಕು. ಈಗ ಒಂದ್ಸತಿ ನೋಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ವ್ಲಾಗ್ ಮುಗೀತು. ನೆಕ್ಸ್ಟ್ ಟೈಮ್ ಸಿಗೋಣ.
ನಮ್ ಸವಾಸ ನೆಕ್ಸ್ಟ್ ಮಾಡ್ಬೇಡಿ. ಇನ್ನೊಂದಿನ ಸಿಗೋಣ ಎಲ್ಲರೂ. ಇವನ್ ಸವಾಸ ಅಂತೂ ಯಾರು ಮಾಡಬೇಡಿ. ನನ್ ಸವಾಸ ಬಾಯ್ ಬಾಯ್. ಒಳ್ಳೆಯವ್ರಾಗೋರೆ. ಬಾಯ್ ಅಂತೂ ನೋಡ್ಲೇಬೇಡಿ. ಅದೊಳ್ಳೆ ಗೇಟ್ ಕ್ಲೋಸ್ ಮಾಡ್ಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. share ಬರೀ ಮಾಡಿ, ಇಂಥವೇ ಬರ್ತವೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಕ್ಸ್ಪೀರಿಯನ್ಸ್ ಹೇಳು ಬಾ, ನಿಂದು ಹೆಂಗಿತ್ತು? ಅವನೇ ಮದ್ವೆ ಗಂಡು. ಮದ್ವೆ ಗಂಡು ಇವನೇ guys. ಪೋಸ್ ಕೊಡೋದ್ರಲ್ಲಿ ಅವ್ನು ಒಬ್ಬನೇ ಬೆಟರ್ ಅಂತ. ಹಾ, ಸೊ ಹಿಂಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಬೇಕು ಅಂತಂದ್ರೆ ಸೊ ಇಷ್ಟೊತ್ತು ನೋಡಿದ ತನಕ ಮಜಾ ಇದೆ ಅಂತ ಅನ್ಕೋತೀನಿ. ಅವಳು ವಿಡಿಯೋ ಮಾಡ್ತಾವಳು ಅದನ್ನೇ. ನಾನು ಇದನ್ನೆಲ್ಲ ಎಡಿಟ್ ಮಾಡದೆ ಆಗ್ತೀನಿ. ಹೊಡಿತೀನಿ, ನೀವು ಎಡಿಟ್ ಮಾಡಿದೆ ನನ್ನ ವಾಯ್ಸ್ ಎಲ್ಲ ಹಾಕೊಳ್ಳೋದು. ಸೊ ಮಾಡ್ತಿದ್ದೆ ವಿಡಿಯೋನಾ ಗೈಸ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇವನ ಜೊತೆ ಇದ್ದಿದ್ದಕ್ಕೆ ಚೆನ್ನಾಗಿತ್ತು ಆ್ಯಕ್ಚುಲಿ. ಇವನ್ನ ಕರ್ಕೊಂಬಂದಿರೋ ನಾಗಂಗೂ ಅವ್ನು ಬಂದಿರೋ ಪುನೀತ್ಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕಂತಂದರೆ ನಂದಿನಿ ಜೇಗೌಡ ಹಾಕೊಂಡು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಬೇಕಾದ್ರೆ ನಂದಿನಿ ಅಕ್ಕನ ಮಾತ್ರ ನೋಡ್ಬಿಡಿ. ನಾವಿವಾಗ ಮೈಸೂರು ಕಡೆ ಬಂದ್ವಿ. ಮೈಸೂರು ಕಡೆ ಬರೋಷ್ಟರೊಳಗೆ ಎಲ್ಲರ ಎನರ್ಜಿ ಡೌನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ರು. ಆ್ಯಕ್ಚುಲಿ ಹುಡುಗಿಗಿಂತ ಅಲ್ಲಿ ಕುತ್ಕೊಂಡು ನೋಡೋರಿಗೆ ತುಂಬ ಅಂದರೆ ತುಂಬ ಬೋರ್ ಆಗಿಬಿಡುತ್ತೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ಹೋಗ್ತಿದ್ವಿ. ಅವಳನ್ನ ಡ್ರಾಪ್ ಮಾಡಿ, ನನ್ನ ಡ್ರಾಪ್ ಮಾಡಿ, ಆಮೇಲೆ ಅವ್ರು ಹೋಗ್ತಾರೆ. ಸಾಕಾಯ್ತು ನನಗೆ. ಬಾಯ್ 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 ಕಣೋ. ಟಾಟಾ ಬಾಯ್ 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 ಬಾಯ್. ಸೊ ಯಾರೆಲ್ಲ ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.